kids, how are you? I'm fine. ತಾತ ಈ ಸಂಭ್ರಮದಲ್ಲಿ ಸಮಥಿಂಗ್ ಮಿಸ್ಸಿಂಗ್ ಅನ್ನಿಸ್ತಲ್ಲ ನಿಮ್ಗೆ? ಏಯ್ ಗಜ ಕಡೆ. Yes. she is correct. ಗಜ ಇಲ್ದೆ ಮಜಾನೇ ಇಲ್ಲ. ಯಾಕೋ ಯಾಕೆ ನಾನು ಅವನಿಗಿನ್ನ ಹೈಟ್ ವೆಯ್ಟ್ ಕಮ್ಮಿ ಇರ್ಬೋದು ಆದ್ರೆ ನಾನು ಅವನಿಗಿನ್ನ ಕ್ಲೆವರ್. ಯಾಕೆ ಇಷ್ಟೊಂದು ಎಮೋಷನ್ ಆಗ್ತೀಯ ಅಪ್ಪಾಜಿ? Come on ಅಪ್ಪಾಜಿ. ಕಮಿಂಗ್ ಈ ಕಮಿಂಗ್ ಅಲ್ಲ. ಅದಿರ್ಲಿ, ನಾನು ಗಜ ಇಬ್ರು ಫ್ರೆಂಡ್ಸ್. ಗಜನ್ ತಂಗಿ ನೀವು ಫ್ರೆಂಡ್ಸ್. ಹಂಗಂದ್ರೆ ನಾನ್ ನಿಮ್ಗೆ ಏನಾಗ್ಬೇಕು? ಇವಳು ರಂಜಿತಾ, ನಮ್ ಮಾವನ್ ತಂಗಿ. ನಮ್ ತರ ಅಲ್ಲ, ತುಂಬಾ ಫಾಸ್ಟ್. ಇವರು ನಮ್ ದೊಡ್ಡಪ್ಪ ಜಮಖಂಡಿಲಿದ್ದಾರೆ. ಇಲ್ಲಿಗೆ ಬರೋದೇ ಅಪರೂಪ. ಇವರು ನಮ್ ಚಿಕ್ಕಮ್ಮ, ಮತ್ತೆ ಇವರು ನಮ್ ಚಿಕ್ಕತ್ತೆ ಅಮೆರಿಕದಲ್ಲಿ ಸೆಟ್ಲ್ ಆಗಿದ್ದಾರೆ. ಇವನು ಅವ್ರ ಮಗ. ಏನ್ ಮದ್ವೆ ಎಣ್ಣೆ ಅಂಗಡಿ ಓಪನ್ ಮಾಡಿ ಇಟ್ಕೊಂಡು ಯಾವ್ದೋ ಫೋಟೋ ಹುಡುಕ್ತಾ ಇದ್ಯಾ? ಎಲ್ಲಿ ನಮ್ ಹೊಸ ಭಾವನ ಹೆಸರು ಹೇಳು ನೋಡೋಣ. ಬೇಕುಫಾ. ಹಾಗಾದ್ರೆ ನಾಳೆ ನೀನ್ ಹೆಂಗ್ ಕರಿತೀಯ ಅಂತ ಒಂದ್ಸಲಿ ನೋಡೋಣ ಹೇಳು. ಶ್ರೀರಾಮ ಚಂದ್ರಮೂರ್ತಿ. ಶ್ರೀರಾಮ ಚಂದ್ರಮೂರ್ತಿ. ಸೀತಾ ಸ್ವಯಂವರದಲ್ಲಿ ಬಿಲ್ ಮುರಿದವರು ಇಲ್ಲೇನು ಮುರಿಲಿಲ್ವೋ? ಶಟಪ್. ದೊಡ್ಡ ತರಲೆ. ಕೋಪ ಬಂದಾಗ ತುಂಬಾ ಮುದ್ದ ಕಾಣಿಸ್ತಾಳೆ, ಅದಕ್ಕೆ ರೇಗ್ಸೋದು. ಶ್ವೇತಾ, ನಡಿ ಊಟ ಮಾಡೋಣ. ಏನೋ ಆಲೂಗೆಡ್ಡೆ, ನಿನಗ್ ಸಪರೇಟ್ ಆಗಿ ಹೇಳ್ಬೇಕಾ? ನಡೆಯೋ ಬೇಗ. ಹೋಮ್ವರ್ಕ್ ಮಾಡ್ತಿರೋದು ಕಾಣಿಸಲ್ವಾ? ಏನ್ ದೊಡ್ಡ ಮಹಾ ಹೋಮ್ವರ್ಕ್ ಒಂದು 5 ನಿಮಿಷದಲ್ಲಿ ಮಾಡ್ಕೊಡ್ತೀನಿ, ಬರ ಬೇಗ. ನೋ, ಒಂದ್ಸಾರಿ ನೀನ್ ಹೋಮ್ವರ್ಕ್ ಮಾಡ್ಕೊಟ್ಟಾಗ ಆಗಿದ್ದ ಅವಮಾನನೇ ಸಾಕು. ಒಬ್ರಲ್ಲ ಇಬ್ರಲ್ಲ 25 ಗರ್ಲ್ಸ್ ಮುಂದೆ ಕಿವಿ ನಿಲ್ಸಿದ್ರು ಮಿಸ್ಸು. ಹಸಿನ್ ಇನ್ನೂ ಮರ್ತಿಲ್ಲ ನಾನು. ಅದು ಅಲ್ದೆ ಯಾವ ದಡ್ಡನಾದ್ರೂ ಈ ತರ ಹೋಮ್ವರ್ಕ್ ಮಾಡ್ತಾನ ಅಂತ ಬೈದ್ರು. ನನಗ್ ಗೊತ್ತು ಆ ದಡ್ಡ ನೀನೆ ಅಂತ. ಪಾಪ ಅವ್ರು ಗೊತ್ತಿಲ್ವೇ? ಸಾಕು ಚಿಕ್ಕಪ್ಪ. ಲೇ, ಇದೆಲ್ಲ ನಮ್ ಸೀಕ್ರೆಟ್. ನಾವು ಪರ್ಸನಲ್ ಆಗಿದ್ದ ಮಾತಾಡ್ಬೇಕು. ಈಗ ಊಟ ಮಾಡೋಣ, ನಡೆಯೋ ಬಕಾಸುರ. ಓಹೋ, ಒಬ್ಳು ಹುಡುಗಿ ಮುಂದೆ ಅಂದಿದ್ದಕ್ಕೆ ಇಷ್ಟ ಕೋಪ ಬಂದ್ಬಿಡ್ತಾ? ಪಾಪ ಅಣ್ಣ ಸ್ಕೂಲಲ್ಲಿ 25 ಗರ್ಲ್ಸ್ ಮುಂದೆ ಹೇಗಾಗಿರ್ಬೇಡ. ದಯವಿಟ್ಟು ನನ್ ಮರ್ಯಾದೆ ತೆಗಿಬಿಡ್ವೆ, ನಿನಗ್ ಪುಣ್ಯ ಬರುತ್ತೆ. ಹೌದು ಚಿಕ್ಕಪ್ಪ, ನಿಂಗ್ ಹೋಮ್ವರ್ಕ್ ಮಾಡಕ್ಕೆ ಬರಲ್ಲ, ಕಾಲೇಜ್ ವರ್ಗೂ ಹೇಗೋದೆ? ನನ್ಗೂನು ಅದೇ ಡೌಟ್ ಅಲ್ಲ ಚಿಕ್ಕಪ್ಪ. ಅಯ್ಯೋ, ನಿನ್ ಡೌಟ್ ಮನೆ ಹಾಳಾಗ. ನಡ್ರೋ ಊಟ ಮಾಡೋಣ, ನಡಿ. ಶ್ವೇತಾ, ಸಂಕೋಚ ಪಟ್ಕೋಬೇಡಮ್ಮ. ಇದು ನಿಮ್ಮನೆ ಅಂತಾನೆ ತಿಳ್ಕೊ. ಅಣ್ಣ ಸ್ವಲ್ಪ ಚಿಕನ್ ತಗೊಳ್ಳೋ. ಥ್ಯಾಂಕ್ಸ್. ಏಯ್, ನಿನಗೆ ಹಾಕಿದ್ ನೀನ್ ತಿನ್ನು, ಯಾಕೆ ಅವನಿಗೆ ಹಾಕ್ತಾ ಇದ್ಯಾ? ಆಹಾ, ಅಣ್ಣ ಅಂದ್ರೆ ಅದೇನ್ ಪ್ರೀತಿನೇ ನಿನ್ಗೆ. ನನ್ ತಂಗಿನೂ ಇದ್ದಾಳಪ್ಪ, ಏನು ಕೇಳ್ದೆ ಗಡದ್ದಾಗಿ ಇಳಿಸ್ತಾಳೆ. ಹಾಗಲ್ಲಮ್ಮ, ಏನೇ ಬರೀ ತಿನ್ನೋದೊಂದೇ ಅಲ್ಲ, ಮಾಡೋದು ಕಲ್ತ್ಕೋಬೇಕು. ಅವ್ರಿ ಮದ್ವೆಗೆ ಒಪ್ಕೊಂಡಿದ್ದೆ ನಾನ್ ಮಾಡಿದ ಅಡಿಗೆ ತಿಂದು. ಅಮ್ಮ, ಎಷ್ಟು ದೊಡ್ಡ ಮನ್ಸಮ್ಮ ನಿಂದು. ಮಗಳು ಮದ್ವೆ ಆಗ್ಲಿ ಅಂತ ನೀನ್ ಮಾಡಿದ್ದ ಅಡ್ಗೆನ ಅವಳು ಮಾಡಿದ್ದು ಅಂತ ಸುಳ್ಳು ಹೇಳ್ದ. ಸ್ವಲ್ಪ ಬಾಯಿ ಮುಚ್ತೀಯಾ? ಏನ್ ಮಾತೆ ಅದು? ನಾಳೆ ಬೆಳಿಗ್ಗೆ ನಿನ್ ರಿಸಲ್ಟು ಸೆಂಟಿಮೆಂಟ್ ಆಗಿ ನೋಡ್ಬೇಕಾಗಿರೋದು ಇವನೇ. 2 ವರ್ಷದಿಂದ ನಾನ್ ಬರ್ದಿದ್ದಕ್ಕೆ ಪಾಸ್ ಆಗಿರೋದು, ಇವ್ನ್ ನೋಡಿದಕ್ಕಲ್ಲ. ಹೌದಾ? ಹಾಗಾದ್ರೆ ಆಯ್ತಮ್ಮ, ನೀನ್ ಅದಕ್ಕೆ ಫಿಕ್ಸ್ ಆಗ್ಬಿಡು. ಸುಖವೀವ ಸುರಾಪಾನವಿದೆ ಸ್ವರ್ಗ ಸಮಾನಂ ಜಗದಾಡಿಸಿ ತಲೆ ದೂತ ತಡಕ. MF ಹುಸೇನ್ ಸಾಹೇಬ್ರೆ, ಏನ್ ತಟ್ಟೆಲ್ ಚಿತ್ರ ಬಿಡಿಸ್ತಾ ಇದ್ದೀರಾ? ಯಾಕೋ ಹಸಿವೆ ಆಗ್ತಾ ಇಲ್ಲ ಕಣ. ಹೇಗೆ ಹಸುವಾಗುತ್ತೆ? ಊಟಕ್ಕೆ ಮುಂಚೆ ಡಾಕ್ಟರ್ ಬರ್ಕೊಟ್ಟಿರೋ ಟಾನಿಕ್ ತಗೊಂಡಿರ್ತಾನೆ ಹಸುವಾಗೋದು. ಆಯ್ತು ಕಣ, ಬಾ ತಾತ, ನಾನ್ ಟಾನಿಕ್ ಕುಡಿಸ್ತೀನಿ. ಹೌದಾ? ಬಾ. ಇಫ್ ಯು ಡೋಂಟ್ ಮೈಂಡ್ ಶ್ವೇತಾ, ಒಂದ್ 10 ನಿಮಿಷ ನಿನ್ ರೂಮ್ನ ಬಳಸ್ಕೋಬೋದಾ? ಥ್ಯಾಂಕ್ಸ್. ತಾತ ಬಾ, ನೋಡಲ್ಲಿ. ಅಲ್ಲ, ಜೋಪಾನ ತಾತ. ಅಂಬಾ, ಡೋಂಟ್ ವರಿ, ಕೂತ್ಕೋ. ಶ್ವೇತಾ, ನಿನ್ಗಿಲ್ಲೇನು ತೊಂದರೆ ಇಲ್ಲ ತಾನೆ? ಆರ್ ಯು ಕಂಫರ್ಟಬಲ್? ನನ್ ರೂಮು ಶಾಪಿಂಗ್ ಕಾಂಪ್ಲೆಕ್ಸ್ ತರ. ಅದು ಐಟಮ್ ಎತ್ಕೊಳ್ಳೋದಕ್ಕೆ ಯಾರಾದ್ರೂ ಬರ್ತಾನೆ ಇರ್ತಾರೆ. ಅದಕ್ಕೆ ತಾತ ಬರೀ 2 ಪೆಗ್ಗು. ಎಲ್ಲ ಎರಡೇ. ತಪ್ಪು ಅಂತ ಹೇಳ್ಬೇಕಾಗಿರೋರು ನೀವೇ 1, 2 ಅಂತ ಹೇಳ್ತಿದ್ದೀರಲ್ಲ, ತಪ್ಪಲ್ವಾ? ಇದ್ರಲ್ಲಿ ತಪ್ಪೇನಿದೆ ಶ್ವೇತಾ? ಮೊದ್ಲು ಎಲ್ಲ ಓಪನ್. ಈ ಸಂಸಾರದ ತಾಪತ್ರಯ, ಮಕ್ಳು ಮರಿ ಜಾಸ್ತಿ ಆಗಿ ಈಗ ಸ್ವಲ್ಪ ಐಡೋಟಿಗೆ ಬಂದ್ಬಿಟ್ಟಿದೆ. 2 ಪೆಗ್ ತಗೊಳ್ಳೋ ತಾತ ಅದ್ರ ಮೇಲೆ ಏನು ತಗೊಳಲ್ಲ. ಅವ್ರ ಜೀವನ ಪೂರ್ತಿ ಬರೀ ಸಂಪಾದನೆ ಮಾಡೋದ್ರಲ್ಲೇ ಕಾಲ ಕಳೆದೋಯ್ತು. ಈ ವಯಸ್ಸಲ್ಲಿ ಎಂಜಾಯ್ ಮಾಡ್ದೆ ಇನ್ ಯಾವಾಗ ಮಾಡ್ತಾರೆ ಹೇಳು? ಚೆನ್ನಾಗಿದೆ ಮಗನೇ. ನೋಡು, ಈ ವಯಸ್ಸಲ್ಲಿ ಎಂಜಾಯ್ ಮಾಡೋದನ್ನ ಬಿಟ್ಟು ಒಲಿಂಪಿಕ್ ಅಲ್ಲಿ ಓಡಕ್ಕಾಗತ್ತಾ? ಇಂಡಿಯಾ ಗೋಲ್ಡ್ ಮೆಡಲ್ ತಂದ್ಕೊಡಕ್ಕಾಗತ್ತಾ? ಲೆಟ್ ಹಿಮ್ ಎಂಜಾಯ್. ಸಾಕಾ? ಹ್ಯಾಪಿನಾ?
ಹಾ ಶ್ವೇತನ್ಗೊಂದು ಥ್ಯಾಂಕ್ಸ್ ಹೇಳಿ ಹೋಗ್ ಮಲ್ಕೋ. ಅಮ್ಮ ನೀನ್ ಸಾಕ್ ಹೋಗ್ ಮಲ್ಕೋ. ನಿಧಾನ ನಿಧಾನ ಮೆಲ್ಗೆ ತಾತ. ನೋಡ್ದ ಎಷ್ಟೊಂದು ಹ್ಯಾಪಿ ಆಗಿದ್ದಾರೆ. ನೈಟ್ 2 ಪೆಗ್ ಬಿದ್ರೆ ಸಾಕು, ಚಿಕ್ಕ ಮಕ್ಕಳ ತರ ಹಾಗೆ ಮುದ್ರಕೊಂಡ್ ಮಲ್ಕೊಂಡ್ಬಿಡ್ತಾರೆ. ನಿಮ್ಗೆ ಇನ್ನೊಂದು ಸೀಕ್ರೆಟ್ ಗೊತ್ತಾ? ಅವ್ರು ಕುಡಿದ್ರೆ ಪಕ್ಕದಲ್ಲಿರೋರ್ಗ್ ಸಹ ಗೊತ್ತಾಗಲ್ಲ, ಅಷ್ಟೊಂದು ಸೈಲೆಂಟ್. ಅಯ್ಯೋ 2 ಪೆಗ್ ಹಾಕು ಅಂದ್ರೆ 2 ಪೆಗ್ ನ ಉಳಿಸ್ಬಿಟ್ಟು ಮನೆ ಬಾಗಿಲು ಮುರಿತಾ ಇದಾನಲ್ಲಪ್ಪ ಮುತ್ಕ. ಅರ್ಥ ಮಾಡ್ಕೊ. ನಾನು ವಯಸ್ಸಾದವನು ಅಂತ ನನ್ನ ಮೂಳೆ ಕೊಲಿಸ್ತೀಯ ನೀನು? ನಿನ್ನ ಬಟ್ಟೆ ಹುಡುಗಗಳು. ಸಾರಿ ಇವನ್ನ ನಿನಗೆ ಕೊಟ್ಟು ಮದುವೆ ಮಾಡಿದ ತಪ್ಪು ಮಾಡಿದೆ. ಈಗ ಯಾಕೆ ಮಾವಯ್ಯ ಅದೆಲ್ಲ? ಬೆಳಿಗ್ಗೆ ಮಾತಾಡ. ಏನೀಗ? ಅಪ್ಪನ ಹಾಗೆ ನೋಡ್ಕೋಬೇಕು ಅಂತ ನಿಂಗೆ ಗೊತ್ತೇನೋ? ನಿಂಗೆ ಗೊತ್ತಿಲ್ಲ. ನನ್ ಮೊಮ್ಮಗ ಗಜನ್ ಗೊತ್ತು. ಮುತ್ತ ಇಟ್ಕೊಡ್ತಾನಲ್ಲಪ್ಪ. ಗೊತ್ತೇ ನನಗೆ. ಸಾಕು ಬನ್ನಿ ಹೋಗೋಣ. ಅವನ್ಗೆ ನೀನು ವಾಟ್ ಕ್ಯಾನ್ ಯು ಡೂ ಫಾರ್ ಮೀ? ನಾನಾ? ನನಗೇನಾರ ಕೋಪ ಬಂದ್ರೆ ಮಾಡಿ ಮೇಲೆ ಹೋಗಿ ಮಿಕ್ಸರ್ ಬೇಕಾದ್ರೆ ಹಾಕೊಂಡ್ ಬಂದ್ಬಿಡ್ತೀನಿ ನಿಮ್ಮನ್ನ. ಆ ಲುಕ್ಕು ಪಂಚೆ ಕೆಳಗೆ ಇಳಿಸು. ಏನು ಇದೆಲ್ಲ? ಏನು ಅಂದ್ರೆ ನೀನ್ ದೊಡ್ಡ ಮಗನಿಗೆ ಹೇಳು, ಮಲಗೋಗ ಬೇಕಾಗಿರೋದ್ರೆ ಡಾಕ್ಟರ್ ತಾರೀಕಲ್ಲ ಗುಂಡು. ಅದು ನನ್ನ ಮೊಮ್ಮಗ ಗಜಂಗ್ ಗೊತ್ತು. ಗಜ ನೀ ಗುಂಡು ಹಾಕ್ಸಿದೀಯ. ಗುಂಡಿನ ರಾಣಿ ಬೇಕು. ಗುಂಡ್ರಾಣಿನ? ಗೊತ್ತಿಲ್ಲ, ಮಾಲಾಶ್ರೀ ಬೇಕು. ಮಾಲಾಶ್ರೀನ? ನೀನ್ ಇಳಿಸೋ, ನೀನ್ ಅವಳನ್ನ ಕರೆಸೋ, ನಾನು ಅವಳ ಜೊತೆ ಡ್ಯಾನ್ಸ್ ಮಾಡ್ಬೇಕು. ಡ್ಯಾನ್ಸ್ ಮಾಡ್ಬೇಕು. ಹೂಕೋಳಿಗೆ ಖಾರ ಮಸಾಲೆ ಇದೇ ಜಾಸ್ತಿ ಆಗ್ಬಿಟ್ಟಿದೆ. ಈಗ ಬಾ ಮೊದಲು ರೂಮ್ ಹೋಗೋಣ, ಆಮೇಲೆ ಡ್ಯಾನ್ಸ್ ಮಾಡೋಣ. ಬಾ ಬಾ ಬಾ. ಅಣ್ಣ ಅಣ್ಣ, ಏನಣ್ಣ ಇನ್ನೂ ಮಲ್ಗಿದ್ಯಾ? ಕಾಲೇಜ್ಗೆ ಹೋಗ್ಬೇಕಲ್ವಾ? ನಾನು ಏನೇ ಬರ್ದಿದ್ರು ನೀನ್ ಬಂದ್ ನೋಡಿದ್ರೆ ತಾನೇ ನನಗೆ ಹೆಚ್ಚಿಗೆ ಮಾರ್ಕ್ಸ್ ಬರೋದು. ಓಹೋ, ಆಮೇಲೆ ಎದ್ದೇಳಣ್ಣ. ಅಮ್ಮ ಕಾಲೇಜ್ಗೆ ಹೋಗಿ ಬರ್ತೀನಿ. ಹೋಗ್ಬಮ್ಮ. ಶ್ವೇತಾ ನೀನು ಬರ್ಬೋದಲ್ವಾ? ಹೋಗ್ಬಾ ಅಮ್ಮ, ನಿಂಗೂ ಸ್ವಲ್ಪ ಬೇಜಾರು ಕಳಿಯುತ್ತೆ. ಬಾ. ಬಾಯ್ ತಾತ. ಬಾಯ್ ಡ್ಯಾಡಿ. ಹೋಗ್ಬಾ. ಬಾಯ್ ತಾತ. ಓ ಗುಡ್ ಮಾರ್ನಿಂಗ್ ತಾತ. ಗುಡ್ ಮಾರ್ನಿಂಗ್. ಎಲ್ಲೋದ್ರಿ ಮನೆ ಹೆಸರ? ಬೆಳಗ್ಗೆ ಬೆಳಗ್ಗೆ ಕಾಫಿನೂ ಕೊಡದೆ? ಕಾಫಿನೂ ಕೊಟ್ಟಿಲ್ವಾ ನಿನ್ಗೆ? ಅಯ್ಯೋ, ರಾತ್ರಿ ನೀವು ಮಾಡಿದ ಅವಾಂತರದಿಂದ ನಮ್ ಪಂಚೆ ಎಲ್ಲ ಒದ್ದೆ ಆಯ್ತಲ್ಲ, ಅದನ್ನ ಒಗಿತಾ ಇದ್ದಾರೆ. ಓ ಅಲ್ಲಿದ್ದೀರಾ? ಜುಟ್ಟಾಡು ತಾತ. ಅಪ್ಪಾಜಿ ಬಂದ್ರು ದಾರಿ ಬಿಡಿ, ಅಪ್ಪಾಜಿ ಬಂದ್ರು ದಾರಿ ಬಿಡಿ. ಯಾರೇ ಅಪ್ಪಾಜಿ? ನಾನು ಇಷ್ಟು ದೊಡ್ಡ ಕಾಲೇಜಲ್ಲಿ ಚಿಕ್ಕದಾಗಿ ರಿಸಲ್ಟ್ ಹಾಕೋರು ಕಾಣಿಸ್ತಾನೆ ಇಲ್ಲ. ಎಕ್ಸ್ಕ್ಯೂಸ್ ಮೀ. 422 422 422 422 422 490 420 421 422 423 422 ಮಿಸ್ಸಿಂಗ್ ಅಂದ್ರೆ ಹ್ಯಾಟ್ರಿಕ್ ಫೇಲ್ಯೂರ್. ಅಪ್ಪಾಜಿ ಕಡೆಯಿಂದ ನಿಮ್ಗೊಂದು ಥ್ಯಾಂಕ್ಸ್. ಕಷ್ಟಪಟ್ಟಿದ್ದಕ್ಕೂ ಫಸ್ಟ್ ಕ್ಲಾಸ್ ಬಂತು. ನನ್ನ ಹೆಸರು ಅಪ್ಪಾಜಿ ಅಂತ, ನಾನೆಲ್ಲ ಅಪ್ಪಾಜಿ ಅಂತಾನೆ ಕರೆಯೋದು. ಅದಕ್ಕೇನು ಇವಾಗ? ನಾನು ನಿಮ್ಮನ್ನ ಲವ್ ಮಾಡ್ಬೇಕು ಅಂತಿದ್ದೀನಿ. ಸಾರಿ, ನೋ ವೇಕೆನ್ಸಿ. ಅಲ್ಲ, ನನ್ನ ಹತ್ರ ರೆಕಮೆಂಡೇಶನ್ ಲೆಟರ್ ಇದೆ. ರೆಕಮೆಂಡೇಶನ್ ಲೆಟರ್? ಅದನ್ನ ಮಡ್ಚಿ. ಈ ಪಾಪಿ ಕಾಲೇಜ್ ಫೂಲ್ ಮಾಡಿದ್ರು ನನ್ನ. ಬ್ಯಾಡವ್ವ ಈ ಕಾಲೇಜ್. ಏನು ಅಪ್ಪಾಜಿ ಇದು? ನೆಟ್ ಬೋಲ್ಟ್ ಕಳ್ಚೋಗಿರೋ ಕಾರ್ ತರ ಫೀಲ್ ಮಾಡ್ತಿದ್ಯಲ್ಲ, ಯಾಕೆ ಮತ್ತೆ ಫೇಲ್ ಆಗೋದಾ? ಮತ್ತೆ ಫೇಲ್ ಆದೆ ಅಂತ ಫೀಲ್ ಮಾಡ್ತಿಲ್ಲ, ಹುಡುಗಿರ್ ಮುಂದೆ ಮತ್ತೆ ಫೂಲ್ ಆದ್ನಲ್ಲ ಅಂತ ಫೀಲ್ ಮಾಡ್ತಾ ಇದ್ದೀನಿ. ಫುಲ್ ಕಂಡ್ ಹುಡುಗಿರಿಂದ ಸುತ್ತಿದ್ರೆ ಹೀಗೆ ಆಗೋದು ನೋಡು. ನಮಗ್ ಗೊತ್ತಿರೋ ಯಾವ್ದಾರು ಹುಡುಗಿನ ಟ್ರೈ ಮಾಡ್ಬೇಕು, ಗೊತ್ತಾಯ್ತಾ? ಸಿಗ್ತಾಳ? ಹಾ, ಸತ್ಯವಾಗ್ಲೂ ಸಿಗ್ತಾಳ. ಸಿಕ್ಬಿಟ್ಲು.
ಥ್ಯಾಂಕ್ಸ್. ಯಾಕೋ ಸತ್ಯನ್ ಟ್ರೈ ಮಾಡು ಅಂದಿತ್ತು. ನಾನೆಲ್ಲ ಹೇಳ್ದೆ ಸತ್ಯವಾಗ್ಲಿ ಸತ್ಯ ಸಿಗ್ತಲೆ ಅಂತ ನೀನೇ ತಾನೇ ಹೇಳಿದ್ ಬಂದ್ಬಿಟ್ಲು. ಎಲ್ಲೋದ್ರು? ಏನೇ ಹೇಗಿದ್ದಾಳವಳು? ಯಾರು? ಅದೇ ನಿನ್ ಆಕ್ಸಿಡೆಂಟ್ ಗಿರಾಕಿ ಶ್ವೇತಾ. 2 ಸೆಂಟಿಮೆಂಟ್ ಡೈಲಾಗ್ ಹೊಡೆದು ಮಲ್ಲಿಟ್ಕೊಂಡಿದ್ಯಲ್ಲ, ಅವಳ ಜೊತೆ ಏನ್ ನಡೆಸ್ತಾ ಇದೀಯಾ? ನೋಡು ಸತ್ಯ, ಏನಪ್ಪ ನಂಗೆ ಸತ್ಯನ್ ಬಿಟ್ರೆ ಬೇರೆ ಯಾರು ಗೊತ್ತಿಲ್ಲ. ಅದಕ್ಕೆ ನಾನೇನೇ ಮಾಡ್ಲಿ? ದಯವಿಟ್ಟು ದೊಡ್ಡ ಮನ್ಸ್ ಮಾಡಿ ಸತ್ಯಂಗ್ ಸೆಟ್ ಮಾಡ್ಕೊಡು. ಧಾರಾಳ ಮಾಡ್ಕೊಳಪ್ಪ, ಯಾರು ಬೇಡ ಅಂದ್ರು. ನೀನ್ ಹೊಟ್ಟೆ ತಣ್ಣಗಿರ್ಲಿ. ಬಾ ಸತ್ಯ ಬಾ. ಏನೋ ಇದು? ಏನಿಲ್ಲ ಕಣೆ, ಅವನು ನಿನ್ನ ಲವ್ ಮಾಡ್ತಾನಂತೆ, ನಾನ್ ಮದ್ದಿಗ್ ಬರಬಾರ್ದಂತೆ ಅಷ್ಟೇ. ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಈ ಮಿಸ್ಟರ್ ಬೀನ್ಗೆ ಈ ಮಿರ್ಚಿ ಮಸಾಲ ಮ್ಯಾಚೇ ಆಗಲ್ಲ. ಅಳ್ಬೇಡಯ್ಯ, ನಾನ್ ಮಾತಾಡ್ತೀನಿ ಅಂತ ಹೇಳ್ದೆ ತಾನೆ. ಸತ್ಯ, ನೀನ್ ಇಷ್ಟು ಡೈರೆಕ್ಟ್ ಆಗಿ ಹೇಳಿದ್ರೆ ಅವನಿಗೆ ಫೀಲ್ ಆಗಲ್ವಾ? ಅವನೇ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನ್ ಮಾಡ್ಕೋತಾನೆ? ಕೈ ಕಚ್ಕೋತಾನೆ, ಇಲ್ಲ ಕೈ ಮಡ್ಚಿಡ್ಕೋತಾನೆ. ಹಾಗಲ್ಲ ಸತ್ಯ, ಅವನು ಮೊದ್ಲೇ ಸೆನ್ಸಿಟಿವ್. ನೀನ್ ಕಾಟ ತಡಿಲಾರ್ದೆ ಅವನೇ ಸೈಲೆಂಟ್ ಆಗಿ ಸೈಡ್ಗೆ ಹೋಗ್ಬಿಡ್ತಾನೆ. ಪ್ಲೀಸ್ ಅಪ್ಪಾಜಿ. ಗಜ, ನಮ್ಮಿಬ್ರು ಮಧ್ಯೆ ಗಜ ಇದ್ರೆ ಮಜಾ ಇರಲ್ಲ. ತುಂಬಾ ಚೆನ್ನಾಗಿದೆ ನಿಮ್ ಕಾಲೇಜ್ ಕ್ಯಾಂಪಸ್, ದೊಡ್ಡದಾಗಿದೆ. ನೀನು ನಿಮ್ ಲೆಕ್ಚರರ್ಸ್ ಯಾರು ಮಾತಾಡ್ಸಲ್ವಾ? ಇಲ್ಲ ಇಲ್ಲ. ಗುಡ್ ಗುಡ್. ಟೈಮ್ ಆಯ್ತು, ಬಾ ಬಾ ಬೇಗ ಬಾ. ಬಸ್ಸು, ಏನು ಏನ್ ಮಾಡ್ತಾ ಇದ್ದೀರಾ? ಕಾಣಿಸ್ತಾ ಇಲ್ವಾ? ಕಾಳಾಗ್ತಾ ಇರೋದು. ನೀವು ಅಲ್ಲಿ ಕಾಳಾಗ್ತಾ ಇದ್ದೀರಾ? ಹೇಳ ಹೇಳ ಈಗ. ಯಾರೋ ನೀನು? ಇವರು ನಮ್ಮಣ್ಣ. ಓಹೋ, ನಿಮ್ಮ ಅಣ್ಣನ? ಹಾಗೆ ನನ್ ಬಗ್ಗೆ ಸ್ವಲ್ಪ ಹೇಳು. ಇವರು ನನ್ ಮದ್ವೆ ಆಗೋರು, ನಿನ್ ಭಾವ. ಅಯ್ಯೋಯ್ಯೋ, ಭಾವ ಶ್ರೀರಾಮಚಂದ್ರ ಮೂರ್ತಿ, ಬಿಲ್ ಬೆಂಡಿಂಗ್. ನೀನ್ ಇಲ್ಲೇನ್ ಮಾಡ್ತಿದ್ಯಾ ಭಾವ? ಅದು ಅವಳು ಗ್ಯಾರಂಟಿ ಪಾಸ್ ಆಗ್ತಾಳೆ ಅಂತ ಗೊತ್ತಿತ್ತು, ಅದಕ್ಕೆ ಪಾರ್ಟಿ ಕೇಳೋಣ ಅಂತ ಬಂದೆ. ಪಾರ್ಟಿಯೋ? ಪಾರ್ಟಿ? ಯಾಕೆ ಕಾಫಿ ಚೆನ್ನಾಗಿಲ್ವಾ? ದರಿದ್ರದವನೇ, ಮತ್ ಅದೇ ಸಾಕ್ಸ್ ಹಾಕೊಂಡ್ ಬಂದಿದೀಯಾ? ತಾತ ನೀವ್ ಹಿಂಗ್ ಮಾತಾಡ್ತೀರಾ ಅಂತಾನೆ ಹೊಸ ಸಾಕ್ಸ್ ಬ್ಲಾಕ್ ಕಲರ್. ಹೊಸ ಸಾಕ್ಸ್ ಅಂತೀಯಾ? ಗಬ್ಬು ವಾಸನೆ ಬರ್ತಾ ನೋಡಿದ್ರ, ನನ್ ಗೊತ್ತಿತ್ತು ನೀವ್ ಹಿಂಗ್ ಹೇಳ್ತೀರಾ ಅಂತ, ಅದಕ್ಕೆ ಹಳೆ ಸಾಕ್ಸ್ ತಂದಿದ್ದೀನಿ. ಮೂಸ್ ನೋಡಿ ಬೇಕಾರೆ. ಥೂ, ಇಲ್ಲೇ ಬಿಟ್ಟೋದ. ಮಾವ, ಏನೇ? ನಿನ್ನ ನೋಡ್ತಾ ಇದ್ರೆ ಬಾಗ್ಲು ಚಿಲ್ಕ ಬೋಲ್ಟ್ ಎಲ್ಲ ಹಾಕ್ಬಿಡ್ಲಾ ಅನ್ನಿಸ್ತಾ ಇದೆ. ಆಗ ನಾನ್ ನಿನಗೆ 3 ಗಂಟೆ ಹಾಕ್ಬೇಕಾಗುತ್ತೆ. ನಾನ್ ರೆಡಿ. ಏನ್ ರೆಡಿ? ಗಜ. ಸತ್ಯ ಬಿಡು. ಸತ್ಯ ಬಿಡಲ್ಲ. ನೋ ಸತ್ಯ, ಯಾರ ನೋಡಿದ್ರೆ ಏನ್ ಅನ್ಕೊಳ್ಳಲ್ಲ. ಬಿಡು ಸತ್ಯ ಬಿಡು. ಸತ್ಯ ಸತ್ಯ ಬಿಡು. ಇದೇನ್ ಮಗು ಅಲ್ಲ ಸೌಂಡು? ಮಗು ಎಲ್ಲ ನಾನು. ಸಾರಿಡಾ, ಟ್ಯಾಕ್ಸಿ ನಿಂದೇನೆ, ಲಿಫ್ಟ್ ತಗೊಂಡೆ ಅಷ್ಟೇ. ಬಾಯ್ ಅಪ್ಪಾಜಿ. ಏನು ಏನೋ ಇದು? ಟೀ ಶರ್ಟ್ ಇದೆಲ್ಲ ಅವತ್ ಕಾಲೇಜಲ್ಲಿ ಸತ್ಯನ ನೀನು ನೋಡ್ಕೊಂಡೆ, ಇವತ್ತು ಬಾಗ್ಲ ಹಾಕೊಂಡು. ಅಪ್ಪಾಜಿ ಇದೆಲ್ಲ ಬಿಡಲ್ಲ, ಸುಮ್ನೆ. ಇಷ್ಟೆಲ್ಲ ಮಾಡಿ ಸುಮ್ನೆನಾ? ಇವಳು ನೋಡಿದ್ರೆ ಹಿಂಗ ಆಡ್ತಾನ, ಅವ್ನು ನೋಡಿದ್ರೆ ಹಂಗ ಆಡ್ತಾನ. ಅಣ್ಣ, ಏನು? ನಾನು ನಿಮ್ ಜೊತೆ ಬರ್ತೀನಿ. ಏನಲ್ಲೇನ್ ಶ್ರೀರಾಮಚಂದ್ರ ಪಟ್ಟಾಭಿಷೇಕನ? ಮದ್ವೆ ಆಗದ ಮನೆಗಾಗೆಲ್ಲ ಹೋಗಾಗಿಲ್ಲ ಗೊತ್ತಾ? ಅವರೇ ಪರ್ಸನಲ್ ಆಗಿ ಬರಕ್ ಹೇಳಿದ್ದಾರೆ. ನೀನೇ ಏನಾದ್ರೂ ಮ್ಯಾನೇಜ್ ಮಾಡ್ಬೇಕು. ಶ್ವೇತನ ಜೊತೆ ಕರ್ಕೋ. ನೋಡ್ರು, ಅಲಂಕಾರ ಎಲ್ಲ ಬಹಳ ಚೆನ್ನಾಗಿದೆ. ಬನ್ನಿ ಬಾವ, ಬನ್ನಿ ಅತ್ತೆ. ವರಲಕ್ಷ್ಮಿ ಬಂದ್ಬಿಟ್ಟಿದ್ದಾಳೆ. ನೀವ್ ಫೋನ್ ಇಟ್ರಿ, ಆದ್ರೆ ನಮ್ ಬಾವ ಅದೇ ಫೋನ್ ತಗೊಂಡು ನೀನ್ ಬರ್ಲೇಬೇಕು ಅಂತ ನಮ್ಮವರು ಕಾಲಿಗೆ ಬಿದ್ರಂತೆ. ಮಾಡ್ಬಿಟ್ನಾ? ಹೇ, ಆ ಹೂ ಸರಿಯಾಗೇ ಇದೆ, ಕೀಳ್ಬೇಡ. ಬೇಕೂಫಾ. ಬಾವಾ ಬನ್ನಿ, ಎಲ್ಲ ಬನ್ನಿ. ಸತ್ಯ, ನಡೆದಿದ್ ನೋಡಿ ಈ ಅಪ್ಪಾಜಿಗೆ ತುಂಬಾ ಬೇಜಾರಾಗ್ತಾ ಇದೆ. ಏನ್ ನಡೀತು? ರೂಮ್ ನಲ್ಲಿ ಗಜ ನೀನು. ಈಗಾದ್ರೆ ತುಂಬಾ ಕಷ್ಟ ಅಪ್ಪಾಜಿ.
ಇವತ್ತಲ್ಲ ನಾಳೆ ಇದೆಲ್ಲ ಕಾಮನ್. ಅವ್ನ್ ನೋಡಿದ್ರೆ ಸುಮ್ನೆ ಅಂತಾನೆ, ನೀನ್ ನೋಡಿದ್ರೆ ಕಾಮನ್ ಅಂತ್ಯ. ಸುಮ್ನೆನಾ ಕಾಮನ್ ನಂಗೆ ಈಗಲೇ ಹೇಳ್ಬೇಕು. ಈ ಬ್ರಿಲಿಯಂಟ್ ತಲೆಗೆ ಹೊಳಿದೇ ಇರೋದು ಏನಿದೆ ಅಪ್ಪಾಜಿ? ಪಾದರಸ ನೀನು. ಇಷ್ಟಕ್ಕೂ ಸುಮ್ನೆನಾ ಕಾಮನ ಹೇಳಲೇ ಇಲ್ವಲ್ಲ. ಚಂದ್ರಶೇಖರನ್ ಮಗ ಕಣ್ರಿ. ಹೌದಲ್ಲೇ ಸಕ್ಕದ ತಗ್ಲಾಕ್ ಬಿಟ್ಟಲ್ಲ ಬಾವ ನೀನು. ಇಲ್ಲಾಂದ್ರೆ ನಾವೆಲ್ಲ ತಗ್ಲಾಕತ್ತಿದ್ವಲ್ಲಪ್ಪ. ಚೆನ್ನಾಗಿದ್ಯಾ? ಈಗ ತಾನೇ ನಿಮ್ಮ ಅಮ್ಮ ಸಿಕ್ಕಿದ್ಲು, ನೀನ್ ಬಂದಿದ್ಯಾ ಅಂತ ಹೇಳಿದ್ಲು. ಬೆಂಗಳೂರು ನೀರ್ ಕುಡಿದ ತಕ್ಷಣ ಹೇಗಿದ್ಯಪ್ಪ ಕಲ್ಲರು? ಆಹಾ ಮಿರಿ ಮಿಂಚಿತಾ ಇದೆಯಾ. ನನ್ನ ಮಗಳು ವಿದ್ಯಾ ಅಂತ ಹೇಗಿದ್ದಾಳೆ? ಗುರ್ಸಿಗ್ಲಿಲ್ವಾ? ಇಲ್ವಲ್ಲ. ಅಯ್ಯಯ್ಯೋ, ಈಗ ತಾನೇ ನಿಮ್ಮಮ್ಮ ಸಿಕ್ ಹೇಳಿದ್ಲು ನಿನ್ ಮಗಳು ಮಹಾಲಕ್ಷ್ಮಿ ತರ ಇದ್ದಾಳೆ ಅಂತ. ಆಹಾ ಏನ್ ನಾಚ್ಕೋತೀಯ? ಯಾವಾಗ್ಲೂ ಗಜ ಗಜ ಅಂತ ಕನ್ವರ್ಸ್ತಾ ಇರ್ತೀಯ. ಈಗ ಎದುರಿಗೆ ಇದ್ರು ಮಾತಾಡ್ಸಕ್ ನಾಚ್ಕೋತಿಯಲ್ಲಿ. ಇವ್ರು ನೋಡು ಹೆಂಗ್ ನಿಂತವ್ರೆ, ಒಳ್ಳೆ ಗಡಗಮ್ಮ ನಿಂತವ್ರೆ. ನಮ್ಮ ಅಪ್ಪನ ಬಡ್ಕೊಂಡೆ ಈ ಬಾಂಡಿಗೆ ನಾನು ಕೊಟ್ಟು ಮದುವೆ ಮಾಡ್ಬೇಡ ಅಂತ. ಮಾತಾಡ್ಸ್ರಿ ಹುಡುಗನ, ಮಾತಾಡ್ಸಿ. ಏನಪ್ಪ ಗಜ ಚೆನ್ನಾಗಿದ್ಯಾ? ಏನ್ ಚಂದನೋ ಏನೋ ಈ ಕೀಚೈನು ಪಕ್ಕದಲ್ಲಿ ನಮ್ಮೂರು ಅಂತ ನಮ್ ಜನ ಇಲ್ದಿದ್ರೆ ಏನಕ್ಕಪ್ಪ? ಮೂರ್ಛೆ ರೋಗ. ನಮ್ಮನೆ ಫಂಕ್ಷನ್ ಅಂತ ಬಂದೆ, ಇಲ್ಲ ಅಂದ್ರೆ ಕೀಚೇನ್ ಇಟ್ಕೊಂಡು ನಿಂತಿರೋದೆ ಅಷ್ಟೇ. ವಿದ್ಯಾ ತುಂಬಾ ಚೆನ್ನಾಗಿದ್ದಾಳೆ, ನನಗಿಡಿಸಿದಾಳೆ. ಅಯ್ಯೋ ಏನ್ ಚೆನ್ನಾಗಿದ್ರಿ, ಏನ್ ಪ್ರಯೋಜನ ಬಂತಪ್ಪ? ಅದೃಷ್ಟನು ಬೇಕಲ್ವಾ? ಅಯ್ಯೋ ಏನ್ರಿ ಮಕ್ಕ ನೋಡ್ಕೊಂಡು ನಿಂತಿದ್ದೀರಾ ಗಡ್ಗೊಂಬತ್ತಾರ? ಅಲ್ಲಿ ಚೀಟಿಗೆ ಹೋಗ್ಬೇಕು, ಜನ ಎಲ್ಲ ಕಾಯ್ಕೊಂಡು ನಿಂತಿರ್ತಾರೆ. ನಡ್ರಿ ಮೊದ್ಲು. ನೋಡಪ್ಪ, ನೀನು ತಲೆ ಸುತ್ತ ಬಂದು ಎಲ್ಲರೂ ಬಿದ್ದಿದ್ಬಿಟ್ಟಿಯ. ಏನ್ ಬಿಟ್ರು ಈ ಕೀಚೇನ್ ಮಾತ್ರ ಬಿಡ್ಬೇಡ. ಹುಷಾರು. ಬರ್ಲಪ್ಪ, ಬರ್ತೀನಿ. ಬಾವಾ ಅಂದ್ರೆ ನಿಮ್ಗೆ ಬರಲ್ಲ ಎಲ್ಲ ಸುಮ್ನೆ. ಹಂಗಂದ್ರೆ ಅದು ಸುಮ್ನೆ. ಸತ್ಯ ಹೇಳಿದ್ ಕರೆಕ್ಟೇ. ಈ ಅಪ್ಪಾಜಿ ಪಾದರಸ. ನನ್ ಸೆಲೆಕ್ಷನ್ ನಿನಗೆ. ನಾನು ಹೇಳಿಲ್ಲ ಸತ್ಯಂದು ನಂದು ಒಂದೇ ಟೇಸ್ಟ್. ಕೊಡು ಸರ್. ಪ್ಯಾಕ್ ಮಾಡ್ಲಾ ಸರ್? ಪ್ಯಾಕ್ ಟೇಕ್ ಬ್ಯಾಕ್. ಒಂದ್ಸಲ ಟೇಸ್ಟ್ ನೋಡಿದ್ಮೇಲೆ ಹಾಕದ್ ವೇಸ್ಟ್. ನೆಕ್ಲೆಸ್ ಚೆನ್ನಾಗಿದೆ ಅಲ್ವಾ? ಹೌದಲ್ವಾ? ನಿಮ್ದು ನಂದು ಒಂದೇ ಟೇಸ್ಟ್. ನೀವು ಅಷ್ಟೇ. ಈ ನೆಕ್ಲೆಸ್ ಹಾಕೊಂಡ್ರೆ ಸತ್ತಿನ ತರ ಚಿಕ್ಕಳ್ತನೇ ಕಾಣ್ತೀರಾ ಅಲ್ವಾ? ನೀವ್ ಯಾಕೆ ಹೊಡೆದ್ರಿ ಅಂತ ನನಗಂತೂ ಗೊತ್ತಿಲ್ಲ. ನಿಮಗ್ ಗೊತ್ತಾ? ಓ ನನಗ್ ಚೆನ್ನಾಗ್ ಗೊತ್ತು. ಕಾರಣ ಗೊತ್ತಿದ್ರೆ ಸರಿ. ಸತ್ಯ ನನ್ಗೆ ಅಳು ಬರ್ತಾ ಇದೆ. ಸೈಡಲ್ಲಿ ಹೋಗಿ ಅಳ್ತಾ ಇರ್ತೀನಿ. ಸತ್ಯ, ಇಷ್ಟೊತ್ತು ಅಪ್ಪಾಜಿಯಿಂದ ತಪ್ಪಿಸ್ಕೊಂಡೆ. ಏನಾಯ್ತು ಅಪ್ಪಾಜಿ? ಸಾಕು ಸತ್ಯ, ಸಾಕಿದು. ದೇವಸ್ಥಾನದಲ್ಲಿ ಪ್ರಸಾದ ಹಂಚ್ದಂಗೆ ಪ್ರೀತಿ ಹಂಚೋ ಹುಡುಗಿ ಬೇಡ ನನ್ಗೆ. ಹಾಗೆ ಹೇಳ್ಬೇಡ ಅಪ್ಪಾಜಿ, ಇನ್ನೊಂದ್ಸಲ ಯೋಚನೆ ಮಾಡು. ಆಲೋಚನೆ ಮಾಡ್ತಾ ಇದ್ರೆ ನನ್ನ ಎದೆ ಬಡ್ತಾ ನಿಂತು ಬಡ್ಕೋತಾ ಇದೆ ಸತ್ಯ. ಐ ಆಮ್ ಸೋ ಸಾರಿ ಸತ್ಯ. ನಾವಿಬ್ರು ಹಿಂಗ್ ಬೇರೆ ಆಗೋ ವಿಚಾರನ ದಿಢೀರ್ ಅಂತ ಹೇಳಿದ್ರೆ ನಿನ್ಗೆ ಹರ್ಟ್ ಆಗತ್ತೆ ಅಂತ ನನಗೆ ಚೆನ್ನಾಗ್ ಗೊತ್ತು. ಗಂಡ್ಸಾದ್ ನನಗೇ ಇಷ್ಟು ನೋವು ಆಗ್ಬೇಕಾರೆ ಹೆಣ್ಣಾದ್ ನಿನ್ಗೆ ಮರಿಯಕ್ಕೆ ಒಂದ್ 10 ವರ್ಷದ ಮೇಲೆ 5 ದಿನ ಆದ್ರೂ ಬೇಡ್ವಾ? ಆದ್ರೆ ಈ ಜನ್ಮಕ್ಕೆ ಸಾಕು. ಸಾಕು ಸತ್ಯ, ಸಾಕು. ಯಾಕೆ ನಿನ್ಗೆ ಅನುಮಾನನ ಅಪ್ಪಾಜಿ? ನಿನ್ ಮೇಲೆ ನಂಗೆ ನಂಬಿಕೆನೆ ಸತ್ಯ. ನಾಳೆ ನಾವಿಬ್ರು ಮದ್ವೆ ಆಗಿ ನೀನು ಅವನಿಂದ ತಾಯಿಯಾಗಿ ನಾನು ಅದನ್ನ ಯಾಕೆ ಅಂತ ಕೇಳಿದ್ರೆ ಅವನು ಸುಮ್ನೆ ಅಂತಾನೆ, ನೀನು ಅದನ್ನ ಕಾಮನ್ನು ಅಂತ್ಯ. ಇನ್ ಯಾವತ್ತೂ ನೀನ್ ನನ್ನ ಹಿಂಗ್ ಬಗ್ಗಿ ಕೂಡ ನೋಡಕ್ ಪ್ರಯತ್ನ ಪಡ್ಬೇಡ. ನಾನು ಹೇಳಿದ್ ಅರ್ಥ ಆಯ್ತಲ್ವಾ? ಅಯ್ಯೋ ಪೆದ್ದಿ, ನಾನು ಹೇಳಿದ್ ನನಗೆ ಅರ್ಥ ಆಗಿಲ್ಲ ಅಂದ್ರೆ ನಿನ್ಗೆ ಹೆಂಗ್ ಅರ್ಥ ಆಗತ್ತೆ? ಈ ಹುಡುಗಿನೇ ಇಷ್ಟು ದಮ್ ನೋಡ್ರೆ 1 ನಿಮಿಷ ಕಿಕ್ಕು, ಲವ್ ಮಾಡಿದ್ರೆ ಲೈಫ್ ಲಾಂಗ್ ಕಿಕ್ಕು. ಈಗ ಗೊತ್ತಾಯ್ತಾ ಈ ಊರಿನ ಬಗ್ಗೆ, ಈ ಊರಿನ ಜನಗಳ ಬಗ್ಗೆ? ಈ ಲವ್ ಗಿವು ಎಲ್ಲ ನಿಲ್ಸಿ ಶ್ವೇತನ್ ವಿಚಾರನ ಮರ್ತು ಬಿಡು. ಅದನ್ನೇ ಕಣ ನಾನು ಹೇಳ್ತಾ ಇರೋದು. ಶ್ವೇತ ನಿಮ್ಮ ಹತ್ರ ಇರೋದಕ್ಕಿಂತ ನನ್ನ ಹತ್ರ ಇರೋದೇ ಒಳ್ಳೇದು. ಮರೆಯೋ ಮಾತೇ ಇಲ್ಲ. ಅನ್ನು ಬಾವ ಕೋಸಿ ಅನ್ನು, ಕೊಡಂಗಿ ಅನ್ನು, ಕಮಂಗಿ ಅನ್ನು. ನೀನ್ ಅಂದೇ ಇದ್ರೆ ನಂಗೆ ಆಗಲ್ಲ ಬಾವ, ಪ್ಲೀಸ್ ಅನ್ನು ಬಾವ. ಬಂದಾಗಿಂದ ನಿನ್ ಜೊತೆ ಮಾತಾಡಕ್ ನಂಗೆ ಪುರ್ಸತ್ತೆ ಸಿಗ್ಲಿಲ್ಲ. ಎಕ್ಸಾಮ್ ಹೇಗ್ ಮಾಡ್ದೆ? ನನ್ ಪಕ್ಕ ಕೂತಿದ ಅಂತಂದ್ಮೇಲೆ ಪಾಸ್ ಆಗದೆ ಇರ್ತಾನ? ನಾನ್ ಪೇಪರ್ನ ಜೆರಾಕ್ಸ್ ಮಾಡಕ್ ಆಗದೆ ಇದ್ರು ಅಲ್ಪ ಸ್ವಲ್ಪ ಅಂತೂ ಕಾಪಿ ಮಾಡೇ ಇರ್ತಾನೆ. ನಿಮ್ಮನ್ನ ನೋಡಿದ್ರೆ ನಮ್ಮ ಅಕ್ಕ ನೆನ್ಪಕ್ ಬರ್ತಾಳೆ. ನಿನಗ ಅಕ್ಕ ಅಲ್ಲಿದ್ದಾಳ? ಅಕ್ಕ ಇದ್ದಿದ್ರೆ ಈಗ ಇರ್ತಿದ್ರು ಅಂತ ಹೇಳ್ದೆ ಕಣ ಪೆದ್ದು. ನೀನು ಕೂಡ ನನ್ನ ತಮ್ಮನ್ ತರಾನೆ. ನಿನಗೆ ಏನಾದ್ರೂ ಬೇಕಾದ್ರೆ ಈ ಅಕ್ಕನ ಹತ್ರ ಕೇಳು. ನಾಚಿಕೆ ಇಲ್ದೆ. ಸರಿ ಬೇಗ ಮಲ್ಕೊಳ್ಳಿ. ಬೆಳಗ್ಗೆ ಬೇಗ ಇದ್ದು ಶ್ವೇತನ ಕರ್ಕೊಂಡ್ ಬರ್ಬೇಕು. ಆಯ್ತು. ಅದಕ್ಕೆ ಏನಂತೀಯ ಬಾವ? ನಾನು ಹೇಳಿದ್ ಸರಿ ಅಲ್ವಾ? ಅದಕ್ಕೆ ಈ ರಾಷ್ಟ್ರಪತಿಗಳು ಮನೇಲೇ ಇರ್ತಾರೆ. ನೀವು ಹೋಗಿ ರಿಸೀವ್ ಮಾಡ್ಕೊಂಡು ಕರ್ಕೊಂಬನ್ನಿ. ಬರ್ತಾ ದಾರಿಲಿ ನನ್ನ ಬಗ್ಗೆ ಸ್ವಲ್ಪ ಬಿಲ್ಡಪ್ ಕೊಟ್ಕೊಂಡು ಕರ್ಕೊಂಬನ್ನಿ. ಅವಳು ಮನೆಗೆ ಬರ್ತಿದ್ದಾಗೇನೆ
ನಾನು ಹೆಲ್ಮೆಟ್ ತೆಗೆದು ಮುಖ ತೋರಿಸಿ ಅವಳಿಗೆ ಹುಚ್ಚೆಬ್ಬಿಸ್ಬಿಡ್ತೀನಿ. ಏನಂತ ಬಿಲ್ಡಪ್ ಕೊಡ್ಬೇಕು? ಬಿಲ್ಡಪ್ ಕೊಡೋ, ಪೇಂಟ್ ಹೊಡಿಯೋ, ಪಟ್ಟಿ ಕಟ್ಟೋ. ಈ ಟಾಪಿಕ್ ನ ಇಷ್ಟಕ್ಕೆ ಬಿಡ್ತೀಯೋ ಇಲ್ವೋ? ಬಿಡಲ್ಲ ಬಿಡಲ್ಲ ಬಿಡಲ್ಲ. ಏನ್ ಮಾಡ್ಲಿಕ್ಕೆ ಹತ್ತೀರಪ್ಪ? ಗಂಡಸ್ರಿ ಹಿಂಗ್ ಹಿಡ್ಕೊಂಡು ಮುದ್ದಾಡ್ಲಿಕ್ಕೆ ಹತ್ತೀರೇನು? ಹಾಯ್. ಹಾಯ್. ನೈಸ್ ಮೀಟಿಂಗ್ ಯು. ಥ್ಯಾಂಕ್ಸ್. ದಾರಿ ಪೂರ ನಿಮ್ ಬಗ್ಗೆ ಏನೇನೋ ಹೇಳ್ದ, ಎಲ್ಲ ರೀಲ್ ಅನ್ಕೊಂಡೆ. ಈಗ ನಿಮ್ಮನ್ನ ನೋಡಿದ್ಮೇಲೆ ಹೇಳಿದ್ದೆಲ್ಲ ರಿಯಲ್ ಅನ್ನಿಸ್ತಾ ಇದೆ. ಇಟ್ಸ್ ರಿಯಲಿ ಗ್ರೇಟ್ ಮೀಟಿಂಗ್ ಯು. ಬಾಯ್. ಸಿ ಯು. ಬಹಳ ಪುಣ್ಯ ಬಾವ. ಏನ್ ಬಾವ, ಏನ್ ಬಿಲ್ಡಪ್ ಕೊಟ್ಟಿದ್ಯಾ ಬಾವ. ಏನಯ್ಯಪ್ಪ ಇದು? ಅವತ್ತು ಅವನ್ನ ಹಿಡ್ದಿದ್ದ, ಇವತ್ತು ದಿಂಬು. ಇವ ಹುಚ್ಚಿದನ ಅಂತ ಕಾಣಿಸ್ತೈತಿ. ಇದೇನ್ ರೀಲಾ ರಿಯಲ್ಲ? ಶ್ವೇತಾ ಎಲ್ಲಿ? ಇಲ್ಲ. ಏ ಶ್ವೇತಾ, ಏನೇ ಇದು? ಲಂಡನ್ಗೆ ಹೋಗಿ ನೀನು? ಅಯ್ಯಯ್ಯೋ, ಪ್ಲೀಸ್ ಪ್ಲೀಸ್ ಪ್ಲೀಸ್, ನೀ ಲಂಡನ್ಗೆ ಹೋಗಿ ಸರಿಯಾಗಿ ಏನು ತಿಂದೆ ಒಣಕಲ್ ಕಡ್ಡಿ ಆಗಿದ್ಯಾ ಅಂತ ಹೇಳ್ಬೇಡಿ ಪ್ಲೀಸ್. ಅಯ್ಯೋ ದೇವ್ರೆ, ಲಂಡನ್ಗೆ ಹೋಗಿ ನೀನು ದಪ್ಪ ಆಗಿದ್ಯಾ ಅಂತ ಹೇಳಕ್ ಬಂದೆ. ಹಾಯ್ ಗಜ. ಅಯ್ಯೋ ಹಾಯ್. ಏನ್ ಮನುಷ್ಯನ ನೀನು? ಎಷ್ಟು ಬೇಡ ಬೇಡ ಅಂತಂದ್ರು ಎಲ್ಲಾ ವಿಷಯನೂ ಹೇಳೇ ಬಿಟ್ಯಾ? ಈ ಗಜ ಸೂಪರು, ಕರಾಟೆ ಬ್ಲಾಕ್ ಬೆಲ್ಟ್, ಓದೋದ್ರಲ್ಲಿ ಆಡೋದ್ರಲ್ಲಿ ಸ್ಪೋರ್ಟ್ಸ್ ಅಲ್ಲಿ ನಂಬರ್ 1 ಅಂತ ಹೇಳೇ ಬಿಟ್ಯಾ? ಹೌದು ಶ್ವೇತಾ, ಲಾಸ್ಟ್ ಇಯರ್ ನಂಗೆ ಎಲ್ಲಾ ಕಂಪ್ನಿಯವರು ಮ್ಯಾನ್ ಆಫ್ ಬ್ಯಾಂಗ್ಳೂರ್ ಅಂತ ಹೇಳಿ ಅವಾರ್ಡ್ ಕೊಟ್ಟು ಸನ್ಮಾನ ಮಾಡಿದ ವಿಷಯನೂ ಹೇಳ್ಬಿಟ್ನಾ? ಇವ್ನು ಯಾವಾಗ್ಲೂ ಹೀಗೆ ಯಾರಿಗೂ ಹೇಳ್ಬೇಡ ಹೇಳ್ಬೇಡ ಅಂತ ಹೇಳಿದ್ರು ಎಲ್ರಿಗೂ ಹೇಳ್ಕೊ ಓಡಾಡ್ತಿರ್ತಾನೆ. ಕೊನೆಗೆ ನಿನಗೂ ಹೇಳ್ಬಿಟ್ನಾ? ನೀನು ಬಾವ. ಯಾರ್ ನೀವು? ಎಕ್ಸ್ಕ್ಯೂಸ್ ಮೀ, ನೀವು ಸ್ವಲ್ಪ ಒಳಗಡೆ ಬರ್ತೀರಾ? ಬರಲ್ಲ. ನಾಡಿಯ ಬಿಲ್ಡಪ್ ಅಂತ ಬಿಲ್ಡಪ್. ಏನೋ ನನ್ನ ಮಗನೇ, ನಿನ್ ತಂಗಿ ಎದುರುಗಡೆ ಬಚ್ಚಂತರ ಪೋಸ್ ಕೊಡೋಣ ಅನ್ಕೊಂಡ್ರೆ ನನ್ನ ಜಾನ್ ಲಿವರ್ ಮಾಡ್ಬಿಟ್ಟಲ್ಲ ನೀನ್ನ. ನೋಡ, ನಾನು ಅವ್ರ ಅಣ್ಣ. ನನ್ನ ಕೈಲಿ ಕೆಲಸ ಮಾಡಿಸೋದು ನ್ಯಾಯನಾ? ನಿನ್ ಕೈಲಾದ್ರೆ ನೀನೇ ಟ್ರೈ ಮಾಡ್ಕೋ. ಮಾಡ್ತೀನಿ ಮಗನೇ, ಮಾಡ್ತೀನಿ. ಮೆಚ್ಚಿದ ಹುಡುಗಿಂದ ಎಲ್ರು ಹೋಗೋದು ಓಲ್ಡ್ ಲಾಜಿಕ್. ಆದ್ರೆ ಅದೇ ಹುಡುಗಿನ ನನ್ನಿಂದೆ ಬರೋ ಹಾಗೆ ಮಾಡೋದು ಈ ಗಜನ್ ಮ್ಯಾಜಿಕ್. ಹಿಂದಿದ್ದೋಳು ಮುಂದೆ ಬಂದು ಒದ್ರೆ ಬಾಳ ಮಾತಾಡ್ತಿದ್ಯಾ ನನ್ ಮಗನೇ. ಇವತ್ತು ನಿನ್ನ ಬಿಡಕ್ಕಿಲ್ಲ ಕಣ. ಲೇ ನಿನ್ನ ಕೃಷ್ಣ, ಹೊರಗಡೆ ಆ ಕೂಸ್ಗೆ ಏನ್ ಮಾಡಕತ್ತಿ? ಹಂಗ್ ಲವ್ಲಭ ಅಂತ ಬಡ್ಕೊಳಕತ್ತೈತಲ್ಲ. ಅದು ಕೂಸ ನೋಡಕೊಳ್ಳೆ ಬಿಳಿ ಫಾರಂ ಅಂದಿದ್ದಂಗಿದಾನೆ. ಸಾಕ್ ಸುಮ್ಮನ್ ನಿಂದ್ರಲೆ. ನೀ ಬಂದಾಗಿಂತ ನಾನು ರಗಡೆ ನೋಡಕತ್ತೀನಿ. ಆ ಕೂಸ್ಗೆ ಏನ್ ಮಾಡಕತ್ತಿ ಅಂತ ನನಗೂ ಖರೇನ ಗೊತ್ತೈತಿ. ಬಸಮ್ಮ, ನೀ ಸುಮ್ನಿರು, ನಿನಗಿದೆಲ್ಲ ಗೊತ್ತಾಗಲ್ಲ. ನಾ ಕಾಣ್ತಿದ್ದ ಏನೈತಿ ಈಗ? ಇಲ್ ನೋಡ್ತಮ್ಮ, ಇದು ಮರ್ಯಾದಸ್ತ್ರ ಮನೆ ಐತಿ. ಧೋತ್ರ ಕಿತ್ತಂದ್ರ ಚಡಿ ಏಟ್ ಗ್ಯಾರಂಟಿ. ಸುಮ್ಮನ್ ಕೊಡ್ರಲ್ಲ ತೊಡ್ರಲ್ಲ. ತುಂಬಾ ಥ್ಯಾಂಕ್ಸ್. ಚೀಚಿ, ಈ ಪ್ಯಾಟಿ ಮಂದಿ ಎಲ್ಲ ಹಿಂಗ. ನೋಡಿದ್ಯಾ ನನ್ ಮೈ ಮೇಲೆ ಕೈ ಹಾಕಿದಕ್ಕೆ ಬಸಮ್ಮ ಏನ್ ಮಾಡಿದ್ಲು ಅಂತ? ಇನ್ ನನ್ ತಂಗಿ ವಿಷಯಕ್ಕೆ ಹೋದ್ರೆ ಅಷ್ಟೇ, ಮುಗೀತು ಅನ್ಕೋ. ಲೇಡಿ ಬುದ್ಧ. ನೀವ್ಯಾಕೆ ಹೆದರ್ಕೊಂಡ್ರಿ? ಹಾಯ್,
ಬುದ್ಧನ ಎದುರ್ಕೊಂಡ್ಮೇಲೆ ಇಡೀ ಜಗತ್ತೇ ಎದುರ್ಬೇಕಲ್ವಾ, ಅದಕ್ಕೆ ಎದುರ್ಕೊಂಡೆ. ಶ್ವೇತಾ ಅವ್ರೆ, ನೀವು ಲಂಡನ್ ಅಲ್ಲಿ ಇದ್ದವ್ರು, ಹಳ್ಳಿಲಿ ಅಡ್ಜಸ್ಟ್ ಆಗ್ಬೇಕು ಅಂದ್ರೆ ನಿಮಗ್ ಸ್ವಲ್ಪ ಕಷ್ಟ ಆಗಲ್ವಾ? ಹುಟ್ಟಿ ದೂರ ಕಷ್ಟ ಆಗೋಷ್ಟು ಬೆಳೆದಿಲ್ಲ ನಾನು. ಎಕ್ಸ್ಕ್ಯೂಸ್ ಮೀ, ನೀವು ನಂತರನೇ ಸ್ಟ್ರೈಟ್ ಫಾರ್ವರ್ಡ್. ನಾನು ಸ್ಟ್ರೈಟ್ ಫಾರ್ವರ್ಡ್, ನೀವು ತುಂಬಾ ಓವರ್. ತುಂಬಾ ಓವರಾ? ಅಷ್ಟೊಂದು ಮಾತಾಡ್ತಾ ಇದ್ದೀನ? 1 kg ಕಮ್ಮಿ ಮಾಡ್ಕೊಂಡ್ರೆ ಆಯ್ತು. ಏನು ವಿಂಬಲ್ಡನ್ ಚಾಂಪಿಯನ್ಶಿಪ್ ಓಪನಿಂಗ್ ಗೇಮೇ ಫ್ಲಾಪಾ? ಬೆಳಿಗ್ಗೆ ಬುದ್ಧನ್ ಪೋಸಲ್ಲಿ ಕೂತ್ಕೊಂಡಾಗ್ಲೇ ಅನ್ಕೊಂಡೆ ಬುದ್ಧಿ ಇಲ್ಲ ಅಂತ. ಎಷ್ಟೇ ಆದ್ರೂ ನಿನ್ ತಂಗಿ ಅಲ್ವಾ, ದದ್ದಿನೇ. ಅಣ್ಣ, ಸುಮಾ ಬಂದಿದ್ದಾಳೆ. ಯಾವ ಸುಮಾ? ಯಾರದು ಸುಮಾ? ಸುಮಾ ಅಂದ್ರೆ ನಮ್ ಶಿವಣ್ಣವ್ರ ತಂಗಿ. ನೀನ್ ಹೇಳು ಶ್ವೇತಾ. ಮುಚ್ಚ ಬಾಯಿ. ನೀನ್ ಹೇಳು ಶ್ವೇತಾ, ಯಾರದು ಸುಮಾ? ಅದೊಂದ್ ನೆವರ್ ಎಂಡಿಂಗ್ ಲವ್ ಸ್ಟೋರಿ. ಶ್ವೇತಾ ಕೃಷ್ಣ ಬಂದಿದ್ದಾರೆ ಅಂತ ಗೊತ್ತಾಯ್ತು, ಅದಕ್ಕೆ ಗಿಣ್ ತಗೊಂಡ್ ಬಂದೆ ಅಕ್ಕ. ಹಾ ಮೊನ್ನೆ ಗೊಣ್ಣೆ ಒರ್ಸ್ಕೊತಾ ಇದ್ದಿದ್ ಹುಡುಗಿ ಇವತ್ತು ಗಿಣ್ ಹಾಲ್ ಕರಿಯೋ ಮಟ್ಟಿಗೆ ಬಂದ್ಬಿಟ್ಲಾ? ಆ ಕತೆ ಇವತ್ಗೂ ಅಲ್ಲೇ ಇದೆ. ಓಹೋ, ಈಗ ಅದು ಜಸ್ಟ್ ಇಲ್ಲಿಗೆ ಎಂಟ್ರಿ ಕೊಡ್ತಾ ಇದೆ. ಹಾಯ್ ಸುಮಾ, ಹೇಗಿದ್ಯಾ ಶ್ವೇತಾ? ಚೆನ್ನಾಗಿದ್ದೀನಿ, ಬಾ. ಹೇಗಿದ್ಯಾ ಪಾಪು? ಪಾಪುನ? ಅರರರರೆ, ಏನ್ ನಾಚಿಕೆ. ಸ್ವಲ್ಪ ಸಣ್ಣ ಆಗಿದ್ಯಲ್ಲ ಪಾಪು. ಇವನಾ ದಡಿಯಾ? ಲವ್ ಇಸ್ ಬ್ಲೈಂಡ್ ಬಿಡಿ. ಮಲೆಗ್ ಬಿದ್ದಿದ್ಯಾ ಮಗನೇ, ಹುಷಾರು. ಇನ್ನು 4 ದಿನ ಇರ್ತೀಯಾ ಪಾಪು? ಮತ್ತೆ ಪಾಪು ಆಗ ತನಕ ಪಿಪಿನ ಊದ್ಕೊಂಡ್ ಕೂತ್ಕೊಳಕಾಗುತ್ತೆ? ಎಷ್ಟು ವರ್ಷದ ಈ ಕೇಸು? ಪಾಪು ಅಂತ ಇದೆ, ಇನ್ನು ಪಿಪಿ ಊದಿಸ್ಬಿಡದೆ. ಏಯ್ ತಗ್ಯ ಕೈನ, ನನ್ ಕೈಲಿ ಇದೆಲ್ಲ ನೋಡೋದಕ್ಕಾಗಲ್ಲ. ಎಲ್ಲ ಕರೆಕ್ಟ್ ಆಗಿದೆ. ಬಾಮ ನೀನು ನಿಂತ್ಕೊಳ್ಳಿ. ಸಾರಿ ಸರ್. ನೋಡಿ, ಇವರಿಬ್ರು ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದ್ದಾರೆ, ಆದ್ರೆ ಅದನ್ನ ಮುಚ್ಚಿಟ್ಟಿದ್ದಾರೆ. ಇದು ಸರಿನಾ, ನೀವೇ ಹೇಳಿ ಸರ್. ಯಾವಾಗ್ಲೂ 7ನೇ ಕ್ಲಾಸಲ್ಲಿ ಶುರು ಆಗಿತ್ತು ಸರ್. ನಿಮ್ಮ ಹತ್ರ ಹೇಳಕ್ ಧೈರ್ಯ ಸಾಲದೆ ಅದಲ್ಲೇ ಸುತ್ತೊಡಿತಾ ಇದೆ. ಪ್ರೀತಿಯಾಗೆಲ್ಲ ಸುತ್ತೊಡಿಬಾರ್ದು ಸರ್, ಇಲ್ಲ ತಲೆ ಸುತ್ತ ಬಂದ್ಬಿಡುತ್ತೆ. ಈಗ ನೋಡಿ ಸರ್, ಶಿವಣ್ಣ ಇವಳನ್ನ ಯಾವ್ದಾರು ಹಳ್ಳಿ ಕೊಟ್ಟು ಮದುವೆ ಮಾಡ್ಬಿಡ್ತಾರೆ, ನೀವನ್ನ ಸಿಟಿಗೆ. ಆಗ ಇವರಿಬ್ರು ದೂರ ಆಗಿ ಎಷ್ಟು ನೋವು ಅನ್ಬಸ್ತಾರೆ ನೀವೇ ಯೋಚನೆ ಮಾಡಿ. ಫಸ್ಟ್ ಲವ್ ಇಸ್ ದಿ ಬೆಸ್ಟ್ ಲವ್ ಸರ್. ನನಗೆ ಸುಮಾ ಅಂದ್ರೆ ತುಂಬಾ ಇಷ್ಟ ಅಣ್ಣ. ನನಗೂ ಪಾಪು ಅಂದ್ರೆ ತುಂಬಾ ಇಷ್ಟ. ಅಣ್ಣ ಅವಳು ಇವತ್ತಿಂದ ಈ ಶಿವು ನನ್ನ ಬಂಧು, ಇವಳೇ ನಮ್ಮ ಮನೆ ಸೊಸೆ. ಹುಟ್ಟನೆ ಯಾರಿಗೂ ಮೋಕ್ಷ ಸಿಗಲ್ವೋ ಅದಕ್ಕೊಂದು ಕಾಲ ಬರಬೇಕು, ಅದೇ ಇವತ್ತು. ಬನ್ನಿ ಅದಕ್ಕೆ. ಥ್ಯಾಂಕ್ಸ್ ಅಣ್ಣಯ್ಯ. ಎಲ್ಲಿ ಇನ್ನೊಂದ್ಸಲ ಹೇಳು. ಅಣ್ಣಯ್ಯ. ಅಣ್ಣಯ್ಯ. ಎಲ್ಲಿ ಕೃಷ್ಣ ಪಾಪು ಅನ್ನು ನೋಡೋಣ. ಇವನ್ ಜೊತೆ ಇದ್ರೆ ಕೆಟ್ಟೋಗ್ತೀಯಾ? ಬಾ. ಏನ್ ಲವ್ ಅಪ್ಪ, ಈಗೂ ಇರ್ತಾರ ನೋಡ್ರಪ್ಪ.